ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಚರ್ಚಿಸೋಕೆ ಬಿಬಿಎಂಪಿ ಕೌನ್ಸಿಲ್ ಸಭೆ ಕರೆಯಲಾಗಿತ್ತು. ಬೆರಳೆಣಿಕೆಯಷ್ಟು ಸದಸ್ಯರು ಮಾತ್ರ ಸಭೆಗೆ ಆಗಮಿಸಿದ್ದು, ನಮ್ಮ ಜನಪ್ರತಿನಿಧಿಗಳಿಗೆ ಜನಸಾಮಾನ್ಯರ ಕಷ್ಟದ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಗೊತ್ತಾಯಿತು. ಜಲಮಂಡಳಿಯಿಂದ ಸೂಕ್ತ ಉತ್ತರ ಬಾರದೇ ಇರೋದ್ರಿಂದ ವಿಪಕ್ಷ ಸದಸ್ಯರು ಸಭೆಯಿಂದ ಹೊರ ನಡೆದ ಘಟನೆ ನಡೆಯಿತು. ಕುಡಿಯೋ ನೀರಿನ ಸಮಸ್ಯೆಗೆ ಕೌನ್ಸಿಲ್ ಸಭೆ. ಜನಸಾಮಾನ್ಯರ ಕಷ್ಟ ಚರ್ಚಿಸಲು ಬಾರದ ಸದಸ್ಯರು. ನೆತ್ತಿಸುಡೋ ಬಿಸಿಲು ಒಂದೆಡೆಯಾದ್ರೆ ಮತ್ತೊಂದೆಡೆ ಕುಡಿಯೋ ನೀರಿಗೂ ಹಾಹಾಕಾರ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೊಸ ಬೋರ್ಗಳನ್ನು ಕೊರೆಸಲು ಕೂಡ ಅನುಮತಿ ಸಿಗದಂತಾಗಿದೆ. ಹೀಗಾಗಿ ಬಿಬಿಎಂಪಿ ವಿಶೇಷ ಸಭೆ ಕರೆದು ಚರ್ಚೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸಭೆಯಲ್ಲಿಂದು ವಿಪಕ್ಷ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಂಗಳೂರಿನ 198 ವಾರ್ಡ್ ಹಾಗೂ 110 ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ತಲೆದೂರಿದೆ. ಹೀಗಾಗಿ ಎಲ್ಲಾ ಸದಸ್ಯರು ಒಟ್ಟಾಗಿ ನೀರಿನ ಸಮಸ್ಯೆ ಬಗೆಹರಿಸಲು ಧ್ವನಿ ಎತ್ತಬೇಕು, ನೀರು ಪೂರೈಸಲು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ವಿಪಕ್ಷ ನಾಯಕ ಪದ್ಮನಾಭ ರೆಡ್ಡಿ ಸಭೆಯಲ್ಲಿ ಒತ್ತಾಯಿಸಿದ್ರು. ಇದೇ ವೇಳೆ ಜಲಮಂಡಳಿಯಿಂದ ಬಂದಿದ್ದ ಅಧಿಕಾರಿಗಳು ಸೂಕ್ತ ಉತ್ತರ ನೀಡಲಿಲ್ಲ ಅಂತ ಬಿಜೆಪಿ ಸದಸ್ಯರು ಸಭೆಯಿಂದ ಹೊರ ನಡೆದ್ರು. ಆಲ್ಟರ್ನೇಟ್ ಡೇ ಬೆಂಗಳೂರಿಗೆ ನೀರು ಕೊಡೋದು, ಆಲ್ಟರ್ನೇಟ್ ಡೇ ಬೆಂಗಳೂರಿಗೆ ನೀರು ಕೊಡುವಾಗ ಆ ಏನು ಕಾವೇರಿ ಪಂಪಿಂಗ್ ಸ್ಟೇಷನ್ ಪಂಪ್ ಆಗುತ್ತೆ ಆ ಸಮಯದಲ್ಲಿ ಪವರ್ ಇರಬೇಕು. ಆ ಸಮಯದಲ್ಲಿ ಪವರ್ ಇಲ್ಲದೆ ರಿಸೀವಿಂಗ್ ಸ್ಟೇಷನ್ಗೆ ರಿಸೀವ್ ಆಗಲ್ಲ ನಮ್ಮ ವಾಟರು, ಅವಾಗ ಬಹಳಷ್ಟು ಸಮಸ್ಯೆ ಆಗುತ್ತೆ. ಇನ್ನು ಸಭೆಗೆ ಉತ್ತರಿಸಿದ ಬಿಬಿಎಂಪಿ ವಿಶೇಷ ಆಯುಕ್ತ ರಂದೆ, ಚುನಾವಣೆ ಇದ್ರೂ ಕೂಡ ಕುಡಿಯುವ ನೀರಿನ ಸಮಸ್ಯೆ, ಕಸದ ಸಮಸ್ಯೆ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಯಾವುದೇ ಅಡ್ಡಿ ಇಲ್ಲ. ಕಡತಗಳನ್ನು ಸ್ವೀಕರಿಸಲು ನೀತಿ ಸಂಹಿತೆ ಅಡ್ಡ ಬರೋದಿಲ್ಲ ಅಂತ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ರು. ಕಡತಗಳನ್ನು ನಾವು ಪ್ರೋಸೆಸ್ ಮಾಡಲ್ಲ ಅಂತ ಹೇಳುವುದು ತಪ್ಪು. ಯಾವುದೇ ಒಂದು ಕಚೇರಿಯಲ್ಲಿ ಕಡತಗಳನ್ನು ನಾವು ಸ್ವೀಕೃತಿ ಮಾಡಿ ಅದನ್ನು ಪ್ರೋಸೆಸ್ ಮಾಡಿ ಚುನಾವಣೆ ನೀತಿ ವಿರುದ್ಧವಾಗಿದೆಯಾ ಅಥವಾ ಇದು ಪ್ರೋಸೆಸ್ ಮಾಡೋಕ್ಕಾಗತ್ತಾ ಅದನ್ನು ಅನಲೈಸ್ ಮಾಡಬೇಕಾಗತ್ತೆ. ಮತ್ತು ಕೊನೆ ಪಕ್ಷದಲ್ಲಿ ನಮ್ಮ ಮಾನ್ಯ ಆಯುಕ್ತರು ಏನು ಡಿಒ ಇದ್ದಾರೆ ಅವರ ನಿರ್ಣಯಕ್ಕೆ ಅದನ್ನು ಬಿಡಬೇಕು. ಅನೇಕ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಇದ್ದು ಜನ ಚುನಾವಣೆಗೆ ಮತ ಕೇಳಲು ಹೋದ್ರೆ ನೀರು ಕೊಡಿ ಅಂತ ಕೇಳ್ತಿದ್ದಾರೆ ಅಂತ ಕೆಲ ಸದಸ್ಯರು ನೋವು ತೋಡಿಕೊಂಡ್ರು. ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ರು. ಮಂಜುನಾಥ್ ಎಸ್, TV5.